ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮಯ್ಯ ಸ್ವಾಮೀಜಿಯವರು ದೀಕ್ಷಾ ವಹಿಸಿಕೊಂಡು ಇವತ್ತಿಗೆ 25 ವರ್ಷಗಳ ಸುದೀರ್ಘ ಸಮಾಜದ ತಮ್ಮ ಸೇವೆ ಮಾಡುವ ಮೂಲಕ ಇವತ್ತು ಅವ್ರನ್ನ ನಾವು ಅಭಿನಂದಿಸ್ತಾ ಇದ್ದೇವೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಭೂಯಿ ಮತ್ತು ಒಡ್ಡರ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರನ್ನು ಜಾಗೃತಿ ಮಾಡುವಂಥ ಸತತ 25ಗಳ ಪ್ರಯತ್ನದ ಫಲವಾಗಿ ಇವತ್ತು ನಾವು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನು ಒಂದೇ ವೇದಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವ್ರನ್ನ ನಾವು ಎಷ್ಟೇ ಅಭಿನಯಿಸಿ ಕೂಡ ಭಾಳ ಕಡಿಮೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ತಮ್ಮೆಲ್ಲರ ಕಸಬು ಕಲ್ಲನ್ನು ಒಡೆದು ನಾಡ ಕಟ್ಟುವಂಥ ಕೆಲಸ ತಾವು ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಹಾಗೆ ಕಾಲ ಬದಲಾವಣೆ ಆಗಿದೆ. ನಮ್ಮ ಅಜ್ಜರು ಇರ್ಬೋದು, ಹಿಂದಿನವರು ಇದ್ದರೂ ಅದೇ ಕಸಬು ಮಾಡಬೇಕಂತ ಇಲ್ಲ. ಸಂವಿಧಾನದಲ್ಲಿ ನಮಗೆ ಅವಕಾಶಗಳಿದೆ. ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IPS IAS ಆಗಬೇಕನ್ನೋ ಕನಸನ್ನು ಇವತ್ತು ಈ ಸಮಾಜ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಕಾಣಬೇಕಾಗಿದೆ. ನಾವು ಶಿಕ್ಷಣಕ್ಕೆ ಹೆಚ್ಚು ಇವತ್ತು ಒತ್ತು ಕೊಡಬೇಕಾಗಿದೆ. ಬಹುಶಃ ಮುಂದುಗಡೆ ಕೂತಂಥ ಪೇಟಾದಾರಿಗಳು ನಾ ಕೇಳಿದ ಸ್ವಾಮೀಜಿಯವ್ರನ್ನ ಇವ್ರು ಯಾರಂತ, ನಮ್ಮ ಸಮಾಜದ ರಾಜ್ಯದಲ್ಲಿ 90ರಿಂದ 95 ಅಂಕಗಳನ್ನು ಪಡೆದಂಥ ಅವರಿಗೆ ನಾವು ಸನ್ಮಾನ ಮಾಡ್ತೇವೆ ಅಂತ ಹೇಳಿದ್ರು. ಅವರು ಈ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗಬೇಕು. ಈ ಪೇಟ ಸುತ್ತವ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗಬೇಕು. ನಮ್ಮ ಸಮಾಜದ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಬೇಕು. ಅವರಿಗೆ ಸಮಾಜ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡು ಕಲಿಸ್ಲಿಕ್ಕೆ ನಾವು ಹೆಚ್ಚು ಅವರಿಗೆ ಉತ್ಸಾಹ ತುಂಬಬೇಕಾಗಿದೆ, ಪ್ರೋತ್ಸಾಹ ಮಾಡಬೇಕಾಗಿದೆ. ಅದು ಸ್ವಾಮೀಜಿಯವ್ರ ನೇತೃತ್ವ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ನಡಿಬೇಕಾಗಿದೆ. ಸ್ವಾಮೀಜಿಯವರ ಸೇವೆ 25 ವರ್ಷಗಳಾಗಿದೆ. ಬಹುಶಃ ಇನ್ನೂ ನನ್ನ ಲೆಕ್ಕಲೆ 50 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ಮಾಡ್ತಾರೆ ಅನ್ನೋ ದೃಢ ವಿಶ್ವಾಸ ಇದೆ. ಈ 50 ವರ್ಷಗಳಲ್ಲಿ ಸಮಾಜದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತೈತೆ ಅನ್ನೋ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ. ಅದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಕೂಡ ಆ ಮಠಕ್ಕೆ ಖಂಡಿತವಾಗಿ ಬೇಕಾಗಿದೆ. ಒಂದು ಕಾಲದಲ್ಲಿ ನಮ್ಮನ್ನು ಜಾತಿ ಆಧಾರಿತ ಮತ್ತು ಕಸುಬದ ಮೇಲೆ ನಮ್ಮನ್ನು ಒಂದೇ ಕಸುಬಕ್ಕೆ ಸೀಮಿತಗೊಳಿಸಿದರು. ಆದರೆ ಇವತ್ತು ಅದು ಬದಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾವು ಕೂಡ ಯಾವುದೇ ಕೆಲಸಗಳನ್ನು ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಆ ಸಂವಿಧಾನ ಮೂಲಕ ಇವತ್ತು ನೀವೆಲ್ಲ ಜಾಗೃತಿ ಆಗಬೇಕು, ಮುಂದೆ ಬರಬೇಕನ್ನೋ ಮನವಿಯನ್ನು ಮಾಡ್ತಾ, ವಿಶೇಷವಾಗಿ ಲಿಂಬಾವಳಿಯವರು ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಪರಿಹಾರ ಮಾಡಬೇಕಂತ ಹೇಳಿದ್ದಾರೆ. ಖಂಡಿತವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಮ್ಮ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಿದ್ಧಿದೆ ಅನ್ನೋ ಮಾತನ್ನು ತಮಗೆ ಹೇಳುತ್ತಾ, ತಮ್ಮ ಸಮಸ್ಯೆ ಏನೇ ಆದರೂ ಕೂಡ ಅದನ್ನು ಹಿಂದೂ ಕೂಡ ಸಿದ್ದರಾಮಯ್ಯವರು ಬಗೆಹರಿಸಿದ್ದಾರೆ. ಮುಂದೂ ಕೂಡ ತಮ್ಮ ಸಮಾಜದ ಸಮಸ್ಯೆಗಳನ್ನು ಖಂಡಿತವಾಗಿ ಬಗೆಹರಿಸ್ತಾರೆ ಅನ್ನೋ ಮಾತನ್ನು ಹೇಳುತ್ತಾ, ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಂದಿನ ಸುದೀರ್ಘ ಕಾಲದಲ್ಲಿ ಈ ಸಮಾಜ ಎತ್ತರಕ್ಕೆ ಬೆಳೆಯಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.